ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮದರ್ಸ್ ಲೈಫ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಗುನ ಸ್ಮಾರ್ಟ್ ಮತ್ತು ಬುದ್ಧಿವಂತರನ್ನಾಗಿ ಮಾಡೋದು ಹೇಗೆ, ಹೌ ಟು ಮೇಕ್ ಅ ಬೇಬಿ ಸ್ಮಾರ್ಟ್ ಆ್ಯಂಡ್ ಇಂಟೆಲಿಜೆಂಟ್ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಯಾರೆಲ್ಲ ನಮ್ಮ ಚಾನಲ್ನಲ್ಲಿ ಒಂದು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನಲ್ಲಿ ಶಿಶು ಆರೈಕೆ, ಗರ್ಭಿಣಿಯರ ಆರೈಕೆ, ಬಾಣಂತಿಯರ ಆರೈಕೆ ಮತ್ತು ಅವರ ಆಹಾರ ಕ್ರಮಗಳ ಬಗ್ಗೆ ನಾನು ನಾರ್ಮಲ್ ಆಗಿ ವಿಡಿಯೋಸ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ಸಿಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ಇವಾಗ ನಾವೆಲ್ಲ ಇರೋದು ಒಂದು ಕಾಂಪಿಟೇಟಿವ್ ಲೈಫ್ ಅಥವಾ ಕಾಂಪಿಟೇಟಿವ್ ವರ್ಡ್ ಅಲ್ಲಿ ಅಂತಾನೆ ಹೇಳ್ಬೋದು. ಇವಾಗ ನಾರ್ಮಲ್ ಆಗಿ ಹೇಗೆ ನಡೀತಾ ಇದೆ ಅಂತ ಅಂದ್ರೆ, ಪ್ರತಿಯೊಬ್ಬ ಪೇರೆಂಟ್ಸು ಅವ್ರ ಮಗು ಹುಟ್ಟೋಕ್ಕಿಂತ ಮುಂಚೆನೆ ಆ ಮಗು ಏನ್ ಕೆಲಸ ಮಾಡ್ಬೇಕು ಅಥವಾ ಏನ್ ಓದ್ಬೇಕು, ಮುಂದೆ ಆ ಮಗುವಿನ ಫ್ಯೂಚರ್ ಏನು ಅಂತ ಕನ್ಸ್ ಕಾಣ್ತಾ ಇರ್ತಾರೆ. ಇನ್ನು ಕೆಲವರು ಅಂತೂ ಡಿಸೈಡೇ ಮಾಡಿರ್ತಾರೆ ಅವ್ರ ಮಗ ಅಥವಾ ಅವ್ರ ಮಗಳು ಇದೇ ಓದ್ಬೇಕು, ಇದೇ ಕೆಲಸ ಮಾಡ್ಬೇಕು ಅಂತ. ಅಂದ್ರೆ ಆ ತಂದೆ ತಾಯಿಗಳ ಮನ್ಸಲ್ಲಿ ಇರೋದೇನು ಅಂತ ಅಂದ್ರೆ, ಅವ್ರ ಮಗು ಎಲ್ಲಾ ಮಕ್ಳಿಗಿಂತ ತುಂಬಾ ಇಂಟೆಲಿಜೆಂಟ್ ಆಗಿರ್ಬೇಕು, ತುಂಬಾ ಸ್ಮಾರ್ಟ್ ಆಗಿರ್ಬೇಕು, ತುಂಬಾ ಬುದ್ಧಿವಂತರಾಗಿರ್ಬೇಕು ಅಂತ ಆಸೆ ಪಡ್ತಿರ್ತಾರೆ. ಅದನ್ನ ಪೇರೆಂಟ್ಸ್ಗೆ ಸಪೋರ್ಟ್ ಮಾಡೋದ್ರಿಂದ ಹೇಗೆ ಅವ್ರ ಬುದ್ಧಿಶಕ್ತಿನ ಅಭಿವೃದ್ಧಿ ಪಡಿಸೋದು. ನಾರ್ಮಲ್ ಆಗಿ ಈಗ ಮಕ್ಕಳು ತುಂಬಾ ಎಳೆ ಮಕ್ಕಳಲ್ಲಿ ಬುದ್ಧಿಶಕ್ತಿ ತುಂಬಾ ಚುರುಕಾಗಿರುತ್ತೆ. ಅವ್ರು ತುಂಬಾ ಕ್ರಿಯೇಟಿವ್ ಆಗಿರ್ತಾರೆ, ತುಂಬಾ ಶಾರ್ಪ್ ಆಗಿರ್ತಾರೆ. ಅವರು ತುಂಬಾ ಕ್ರಿಯೇಟಿವ್ ಆಗಿ ಏನೇನೋ ಮಾಡಕ್ ಟ್ರೈ ಮಾಡ್ತಿರ್ತಾರೆ. ಈಗ ಒಂದು ಮಾತೇ ಇದೆ, 3 ವರ್ಷದಲ್ಲಿ ಕಲ್ತಿದ್ದು 30 ವರ್ಷದವರೆಗೂ ಅಂತ. ಅಂದ್ರೆ ಎಳೆ ಮಕ್ಕಳಿಗೆ, ಅಂದ್ರೆ ಚಿಕ್ಕ ಮಗುಗ್ ನಾವ್ ಏನ್ ಹೇಳ್ಕೊಡ್ತೀವಿ, ನಾವ್ ಯಾವ ರೀತಿ ಸಂಸ್ಕಾರ ಕೊಡ್ತೀವಿ, ಒಳ್ಳೆತನನ ನಾವ್ ಯಾವ ರೀತಿ ಕಲಿಸ್ತೀವಿ, ಅದು ಅವ್ರ ಕೊನೆವರೆಗೂ ಕಾಪಾಡುತ್ತೆ, ಅವ್ರ ಕೊನೆವರೆಗೂ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದೇ ತರ ಈಗ ಆ ಮಕ್ಕಳಲ್ಲಿ ತುಂಬಾ ಕ್ರಿಯಾಶೀಲತೆ, ಅಂದ್ರೆ ತುಂಬಾ ಕ್ರಿಯೇಟಿವಿಟಿ ಇರುತ್ತೆ ಚಿಕ್ಕ ಮಕ್ಕಳಲ್ಲಿ. ಅವ್ರಿಗೆ ಮತ್ತೆ ಇನ್ನೊಂದು ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಏನೇ ನೋಡಿದ್ರು ತಿಳ್ಕೋಬೇಕು, ಏನಾದ್ರೂ ಇದೆ ಅಂತಂದ್ರೆ ಅದನ್ನ ನೋಡ್ಬೇಕು, ಮಾಡ್ಬೇಕು ಅಂತೆಲ್ಲ ಇರುತ್ತೆ. ಸೊ ಅದಕ್ಕೆ ಪೇರೆಂಟ್ಸ್ ಸಪೋರ್ಟ್ ಮಾಡಬೇಕು. ಅವ್ರು ಯಾವ ರೀತಿ ಸಪೋರ್ಟ್ ಮಾಡಿ ಅವ್ರ ಕ್ರಿಯೇಟಿವ್ನೆಸ್ನ ಯಾವ ರೀತಿ ಎನ್ಕರೇಜ್ ಮಾಡಬೇಕು, ಇದರಿಂದ ಆ ಮಗುವಿನ ಬುದ್ಧಿಶಕ್ತಿ ಆಗಿರ್ಬೋದು, ಮಗುವಿನ ಕ್ರಿಯೇಟಿವಿಟಿ ಆಗಿರ್ಬೋದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಅದನ್ನ ಪೇರೆಂಟ್ಸ್ ಸಪೋರ್ಟ್ ಮಾಡೋದ್ರಿಂದನೇ ಆ ಮಕ್ಕಳು ತುಂಬಾ ಶಾರ್ಪ್ ಆಗಿ ಇಂಟೆಲಿಜೆಂಟ್ ಆಗಿ ಬರೋದಕ್ಕೆ ಸಾಧ್ಯ ಆಗೋದು. ನಿಮ್ಮ ಮಗುನ ಬುದ್ಧಿವಂತರನ್ನಾಗಿ ಬೆಳೆಸೋದಕ್ಕೆ ನನ್ನ ಕಡೆಯಿಂದ ಕೆಲವೊಂದು ಸಲಹೆಗಳು ಅಂದ್ರೆ, ಎಫೆಕ್ಟಿವ್ ವೇಸ್ ಟು ರೈಸ್ ಅ ಸ್ಮಾರ್ಟ್ ಅಂಡ್ ಇಂಟೆಲಿಜೆಂಟ್ ಬೇಬಿ. ಬಿ ಓಪನ್ಲಿ ಅಫೆಕ್ಷನೇಟ್ ಅಂದ್ರೆ ಬಹಿರಂಗವಾಗಿ ಪ್ರೀತಿಯಿಂದ ಇರೋದು. ಆದಷ್ಟು ಮಗುಗೆ ಸೇಫ್ ಅಂಡ್ ಸೆಕ್ಯೂರ್ ಫೀಲ್ ಕೊಡಿ. ಈಗ ಮಗು ತುಂಬಾ ಸೆಕ್ಯೂರ್ ಆಗಿದೆ, ಸೇಫ್ ಆಗಿದೆ ಅಂತಂದ್ರೆ, ಮಗು ತುಂಬಾ ಸುರಕ್ಷಿತವಾಗಿದೆ ಅಂತ ಅನ್ಸಿದ್ರೆ ಅಂತ ಮಕ್ಕಳು ತುಂಬಾ ಆಕ್ಟಿವ್ ಆಗಿರ್ತಾರೆ. ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಮಕ್ಕಳು ಅವ್ರ ತಂದೆ ತಾಯಿಗಳ ಜೊತೆ ಇದ್ರೆ ತುಂಬಾ ಆಕ್ಟಿವ್ ಆಗಿರ್ತಾರೆ, ತುಂಬಾ ಓಪನ್ ಆಗಿರ್ತಾರೆ, ಫ್ರೀ ಆಗಿರ್ತಾರೆ. ಅದೇ ಅಪ್ಪ ಅಮ್ಮ ಇಲ್ಲದೆ ಬೇರೆಯವ್ರ ಜೊತೆ ಇದ್ರೆ ಆ ಮಕ್ಳಿಗೆ ಏನೋ ಗೊತ್ತೇ ಇಲ್ವೇನೋ ಅನ್ನಷ್ಟು ಮುಗ್ಧರಾಗಿರ್ತಾರೆ, ಮಾತಾಡೋಕ್ಕೂ ಬರಲ್ವೇನೋ ಅನ್ನಷ್ಟು ಸೈಲೆಂಟ್ ಆಗಿರ್ತಾರೆ. ಆಟ ಆಡೋದಕ್ಕೂ ಇಷ್ಟ ಆಗಲ್ಲ, ಬೇರೆಯವ್ರ ಜೊತೆ ಮಾತಾಡೋದಕ್ಕೂ ಇಷ್ಟ ಆಗಲ್ಲ, ಒಂಥರ ಆಕ್ಟಿವೇ ಇರಲ್ಲ, ಆ ಥರ ಇರ್ತಾರೆ. ಸೊ ಆದಷ್ಟು ಅವ್ರಿಗೆ ಅಪ್ಪ ಅಮ್ಮನ ಜೊತೆ ಇದ್ರೆ ನಾನು ಸೇಫ್ ಆಗಿದ್ದೀನಿ, ನಮ್ಮವ್ರು ಇದ್ದಾರೆ ಜೊತೆ ಅನ್ನೋ ಒಂದು ಭಾವನೆ ಇರುತ್ತೆ. ಸೊ ಆದಷ್ಟು ಮಕ್ಕಳಿಗೆ ಸೇಫ್ ಫೀಲ್ ಕೊಡಿ, ಅದರಿಂದ ಮಕ್ಕಳು ತುಂಬಾ ಆಕ್ಟಿವ್ ಆಗಿರ್ತಾರೆ. ಆಮೇಲೆ ಮಕ್ಕಳು ಇರೋ ಕಡೆ ಹ್ಯಾಪಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ. ಇವಾಗ ಕೂಗಾಡೋದು, ಕಿರ್ಚಾಡೋದು, ಜಗಳ ಮಾಡೋದು ಆ ಥರ ಎಲ್ಲ ಮಾಡೋದ್ರಿಂದ ಮಕ್ಕಳು ಕೂಡ ಬೇಜಾರು ಮಾಡ್ಕೋತಾರೆ. ಅದರಿಂದ ಅವರು ಕೂಡ ಡಲ್ ಆಗ್ತಾರೆ. ಆದಷ್ಟು ಮಗು ಇರೋಂಥ ಕಡೆ ಹ್ಯಾಪಿ ಆ್ಯಂಡ್ ಸೇಫ್ ಫೀಲ್ ಕೊಡಿ, ಸೆಕ್ಯೂರ್ ಫೀಲ್ ಕೊಡಿ. ಮಗು ಜೊತೆ ಐ ಕಾಂಟ್ಯಾಕ್ಟ್ ಇಟ್ಕೊಂಡು ಮಾತಾಡಿ. ನೀವು ಮಾತಾಡ್ತಿರೋದು ನಿಮ್ಮ ಮಗು ಜೊತೆನೆ ಅಂತ ಆ ಮಗುಗೂ ಕೂಡ ಅರ್ಥ ಆಗಬೇಕು. ಆ ಥರ ಐ ಕಾಂಟ್ಯಾಕ್ಟ್ ಇಟ್ಕೊಂಡು ಮಾತಾಡಿ. ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್, ಮುಖಕ್ಕೆ ಮುಖ ಕೊಟ್ಟು ಮಾತಾಡಿ. ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಕೊಡಿ. ರೆಗ್ಯುಲರ್ ಆಗಿ ನಿಮ್ಮ ಮಗುನ ಮುದ್ದು ಮಾಡೋದು, ತಪ್ಕೊಳ್ಳೋದು ಆ ಥರ ಮಾಡಿ. ಬೇಬಿ ಮಸಾಜ್ ಮಾಡಿ. ಆದಷ್ಟು ನಿಮ್ಮ ಮಗುಗೆ ಮಸಾಜ್ ಮಾಡೋದ್ರಿಂದ ನಿಮ್ಮ ಮತ್ತು ನಿಮ್ಮ ಮಗುವಿನ ಬಾಂಡಿಂಗ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಮಗು ಜೊತೆ ತುಂಬ ಹೊತ್ತು ಕಾಲ ಕಳೀರಿ, ತುಂಬ ಆಟ ಆಡಿ, ಅವ್ರ ಜೊತೆ ಮಾತಾಡಿ, ಖುಷಿ ಪಡಿ. ಇದರಿಂದ ಮಗುಗೂ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ದ ಸೆಕೆಂಡ್ ಇಸ್ ಇನ್ವಾಲ್ವ್ ಇನ್ ಬೇಬಿ ಟಾಕ್. ಕಮ್ಯುನಿಕೇಶನ್ ಇಸ್ ಅ ಕೀ ಸ್ಕಿಲ್ ಅಂತಾನೆ ಹೇಳ್ಬೋದು. ಇಟ್ ಎನ್ಹಾನ್ಸ್ ಇಂಟೆಲಿಜೆನ್ಸ್ ಆಫ್ ಅ ಬೇಬಿ. ಆದಷ್ಟು ಮಗು ಜೊತೆ ತುಂಬ ಮಾತಾಡಿ, ತುಂಬ ಸಮಯ ಕೊಡಿ. ನೀವು ಏನು ಮಾತಾಡ್ತೀರಾ ಅದನ್ನ ಮಗು ರಿಪೀಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡುತ್ತೆ.
ಆ ರಿಪೀಟ್ ಮಾಡೋದಕ್ಕೆ ಟ್ರೈ ಮಾಡತ್ತಲ್ಲ, ಅದನ್ನ ನೋಡೋದಕ್ಕೆ ಒಂಥರ ಖುಷಿ. ತುಂಬ ಮುದ್ದಾಗಿ ಇರುತ್ತೆ. ಅದು ಎಷ್ಟು ಕ್ಯೂಟಾಗಿ ಟ್ರೈ ಮಾಡ್ತಾರೆ ಅಂತ ಅಂದರೆ ಅದನ್ನ ನೋಡ್ತಾ ಇದ್ರೆ ಅದನ್ನ ನೋಡ್ತಾನೇ ಇರಬೇಕು ಅಂತ ಅನ್ಸುತ್ತೆ. ಅಷ್ಟು ಮುದ್ದಾಗಿರುತ್ತೆ. ಆದಷ್ಟು ಮಕ್ಕಳ ಜೊತೆ ಯಾವುದಾದ್ರೂ ಕತೆಗಳನ್ನ ಹೇಳಕ್ಕೆ ಟ್ರೈ ಮಾಡಿ. ಅದನ್ನ ಐ ಕಾಂಟ್ಯಾಕ್ಟ್ ಇಟ್ಟು ಕತೆಗಳನ್ನ ಹೇಳಿ. ನಿಮ್ಮ ದಿನಚರಿ ಹೇಗಿತ್ತು, ನಿಮ್ಮ ದಿನ ಹೇಗೆ ಹೋಯಿತು ಅಂತ ಮಾತಾಡಿ. ನಿಮ್ಮ ಸುತ್ತಮುತ್ತಲಿನ ಬಗ್ಗೆ ಮಾತಾಡಿ, ಫ್ಯಾಮಿಲಿಯವ್ರ ಬಗ್ಗೆ ಮಾತಾಡಿ, ನಿಮ್ಮ ಪಾರ್ಟ್ನರ್ಸ್ ಬಗ್ಗೆ ಮಾತಾಡಿ. ಒಳ್ಳೊಳ್ಳೆ ವಿಷಯನ ಮಗು ಜೊತೆ ಹಂಚ್ಕೊಳ್ಳೋದ್ರಿಂದ ಮಗುಗೂ ಅದರಲ್ಲಿ ಸ್ವಲ್ಪ ಆದರೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡುತ್ತೆ. ಅದನ್ನು ಮಗು ಅದಕ್ಕೆ ಬೇಕಾಗಿದ್ದ ರೀತಿಯಲ್ಲಿ ತೊಗೊಳಕ್ಕೆ ಟ್ರೈ ಮಾಡುತ್ತೆ. ಸೊ ಆದಷ್ಟು ಮಗು ಜೊತೆ ತುಂಬ ಹೆಚ್ಚು ಮಾತಾಡಿ. ನೀವು ಮಗುನ ಆಟಾಡಿಸ್ಬೇಕಾದ್ರೆ ಈಗ ಏನೋ ಒಂದು ಕೊಟ್ಟು ಆಟಾಡ್ಸೋದಕ್ಕಿಂತ ಮಾತಾಡ್ತಾ ಆಟಾಡ್ಸೋದ್ರಿಂದ ಮಗುವಿನ ಕಾನ್ಸಂಟ್ರೇಷನ್ ನಿಮ್ಮ ಕಡೆ ಬರುತ್ತೆ. ಆವಾಗಿಂದನೇ ಆ ಎಳೆ ವಯಸ್ಸಿಂದನೇ ಮಗುವಿನ ಕಾನ್ಸಂಟ್ರೇಷನ್ ಹೆಚ್ಚಾಗ್ತಾ ಹೋಗುತ್ತೆ. ಸ್ಟಿಮ್ಯುಲೇಟ್ ವಿತ್ ಏಜ್ ಅಪ್ರೋಪ್ರಿಯೇಟ್ ಆ್ಯಂಡ್ ಸಿಂಪಲ್ ಟಾಯ್ಸ್. ಇವಾಗ ನೀವು ಗಮನಿಸ್ಬೋದು, ತುಂಬ ಕಣ್ಣಿಗೆ ಬೇಕಾದ ವೆರೈಟಿ ಟಾಯ್ಸ್ಗಳಿದ್ದಾವೆ, ಗೊಂಬೆಗಳಿದ್ದಾವೆ. ಮತ್ತು ಎಷ್ಟೋ ವೆರೈಟಿ ಸ್ಕಿಲ್ ಇಂಪ್ರೂವ್ಮೆಂಟ್ ಟಾಯ್ಸ್ಗಳಿದ್ದಾವೆ. ಅದನ್ನೆಲ್ಲ ಮಕ್ಕಳಿಗೆ ಕೊಡಿ. ಬಟ್ ಮಗುವಿನ ಏಜ್ಗೆ ಯಾವುದು ಸೂಕ್ತ, ಆ ಏಜ್ಗೆ ಅನುಗುಣವಾದ ಅಂತ ಟಾಯ್ಸ್ನ ಕೊಡಿ. ಈಗ ನಿಮಗಿಷ್ಟ ಆಯಿತು ಅಂತ ಯಾವುದೋ ಒಂದು ಟಾಯ್ಸ್ನ ತಂದು ಕೊಡೋದಲ್ಲ. ಈಗ ನೀವು ಎಲ್ಲೋ ಒಂದು ಕಡೆ ನೋಡ್ಬೋದು, ಈ ಟಾಯ್ಸ್ನ ಅಲ್ಲಿ ಆಡೋದ್ರಿಂದ ಮಗುವಿನ ಸ್ಕಿಲ್ ಡೆವಲಪ್ ಆಗುತ್ತೆ, ಮಗುವಿನ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ ಅಂತ ನೀವು ನೋಡಿ ನಿಮಗಿಷ್ಟ ಆಯಿತು ಅಂತ ತರೋದಲ್ಲ. ಅದನ್ನ ಮಗು ಕೂಡ ಇಷ್ಟಪಡಬೇಕು. ಅವಾಗ ಮಾತ್ರ ಮಗು ಅದರಲ್ಲಿ ಆಟ ಆಡುತ್ತೆ. ಇಲ್ಲ ಅಂತ ಅಂದರೆ ಆ ಮಗು ಅದನ್ನ ಆಟನ ಮುಟ್ಟು ಸತ ನೋಡೋದಿಲ್ಲ. ಸೊ ಆದಷ್ಟು ಮಗುಗೆ ಏನು ಇಷ್ಟ ಆಗುತ್ತೆ ಆ ಥರ ಟಾಯ್ಸ್ನ ಕೊಡಿ. ಅದು ಚಿಕ್ಕ ಯಾವುದೋ ಒಂದು ಅದರಿಂದ ಏನೂ ಕಲಿದೇ ಇರೋ ಟಾಯ್ಸ್ ಅಂತ ನೀವು ಅನ್ಕೋಬೋದು. ಬಟ್ ಅದರಿಂದ ಕೂಡ ಮಗು ಕೆಲವೊಂದು ವಿಷಯನ ಕಲಿಯುತ್ತೆ. ಯಾಕೆ ಅಂತ ಅಂದರೆ ಅವ್ರಿಗೇನೂ ಗೊತ್ತಿರಲ್ಲ. ಹಂಗಿರ್ಬೇಕಾದ್ರೆ ಚಿಕ್ಕದ್ರಲ್ಲೂ ಏನೋ ಒಂದು ವಿಷಯ ಕಲಿತಾರೆ ಅವರು. ಸೊ ಹಾಗಾಗಿ ಮಗುಗೆ ಏನು ಇಷ್ಟ ಆಗುತ್ತೋ ಅಂಥ ಟಾಯ್ಸ್ನ ಕೊಡಿ. ಅದನ್ನು ಈಗ ಒಂದು ರೂಲ್ಸ್ ಇದೆ, ಮಗು ಈ ಒಂದು ಕಾರ್ ಗೊಂಬೆ ತೊಗೊಂಡು ಆಡ್ತಾ ಇದೆ ಅಂತ ಅಂದರೆ ಅದನ್ನು ಒಂದು ಓಡಿಸೋವಂಥ ರೀತಿ ಇದೆ, ಹಾಗೇ ಓಡಿಸ್ಬೇಕು ಅಂತ ಏನಿಲ್ಲ. ಆ ಮಗು ಡಿಫ್ರೆಂಟ್, ನೆಲದ ಮೇಲೆ ಓಡಿಸಲ್ಲ, ಗೋಡೆ ಮೇಲೆ ಓಡಿಸುತ್ತೆ, ಪರವಾಗಿಲ್ಲ ಬಿಡಿ, ಹಾಗೆ ಓಡಿಸ್ಲಿ. ಅದು ಕೆಳಗಡೆ ಬಿದ್ದಾಗ ಮಗು ಗೊತ್ತಾಗುತ್ತೆ, ಓ ಕರೆಕ್ಟ್, ನಾನು ಅದನ್ನ ಹಂಗೆ ಓಡಿಸ್ಬಾರ್ದಿತ್ತು, ಇಲ್ಲಿ ಓಡಿಸ್ಬೇಕು ಅಂತ. ನೆಕ್ಸ್ಟ್ ಅದು ಮಾಡುತ್ತೆ ಅಲ್ವಾ. ಲೆಟ್ ದೆಮ್ ಡೂ ಮಿಸ್ಟೇಕ್. ಅದರಿಂದ ನೆಕ್ಸ್ಟ್ ಅವರೇ ಅದು ಸರಿ ಯಾವುದು ಅಂತ ತಿಳ್ಕೊತಾರೆ. ಸೊ ಈ ಪ್ರತಿಯೊಂದಕ್ಕೂ ನಾವು ನೀನು ಹಂಗೆ ಮಾಡಬೇಡ, ಈಗ ಮಾಡಬೇಡ ಅಂತ ಹೇಳಕ್ ಹೋದ್ರೆ ಅವ್ರಿಗೆ ಏನೂ ಮಾಡಕ್ ಹೋಗಲ್ಲ. ಜೊತೆಗೆ ಅದು ರೆಗ್ಯುಲರಾಗಿ ಕಂಟಿನ್ಯೂ ಆಯಿತು ಅಂತಂದ್ರೆ ಅವ್ರು ಮಾಡೋದ್ರಲ್ಲೆಲ್ಲ ನಾವು ಮಿಸ್ಟೇಕ್ನ ಕಂಡುಹಿಡಿತಾ ಹೋದ್ರೆ ಅದು ಅವ್ರಿಗೊಂಥರ ಇರಿಟೇಟ್ ಆಗಿ ಅದು ನಮಗೆ ಅಪೋಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಲೆಟ್ ದೆಮ್ ಡೂ ಮಿಸ್ಟೇಕ್ ಆ್ಯಂಡ್ ಅವರೇ ಕಲಿತಾರೆ ಅದರಿಂದ. ಸೊ ಅದಕ್ಕೆ ಮಿಸ್ಟೇಕ್ ಮಾಡೋದ್ರಿಂದನೇ ಕಲಿಯೋದಕ್ಕೆ ಸಾಧ್ಯ. ಅದನ್ನು ನಾವು ಅಲ್ಲೇ ಕರೆಕ್ಟ್ ಮಾಡಬೇಕು ಅಂತ ಏನಿಲ್ಲ, ನಿಧಾನಕ್ಕೆ ಕಲಿತಾರೆ. ಯಾಕೆಂತಂದ್ರೆ ಇನ್ನು ಚಿಕ್ಕ ಮಕ್ಕಳಲ್ಲ, ಕಲಿಯೋಕ್ಕೆ ತುಂಬ ಇದೆ, ನಿಧಾನಕ್ಕೆ ಕಲಿತಾರೆ. ಮತ್ತು ಈಗ ಕೆಲವೊಂದನ್ನ ಅವರು ಕೆಲವೊಂದು ರೀತಿ ಟ್ರೈ ಮಾಡಿ ಅದರಲ್ಲಿ ಏನೋ ಒಂದು ಕ್ರಿಯೇಟಿವ್ ಆಗಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆ ಕ್ರಿಯೇಟಿವಿಟಿಗೆ ಪೇರೆಂಟ್ಸ್ ಆಗಿ ನಾವು ಸಪೋರ್ಟ್ ಮಾಡಬೇಕು. ಅದನ್ನು ಬಿಟ್ಟು ಅದು ಏನಿದೆ ಅದನ್ನೇ ಮಾಡು ಅಂತ ಹೋದರೆ ಅವ್ರು ಹೊಸ್ದಾಗೇನು ಕಲಿಯಲ್ಲ, ಏನಿದೆ ಅಷ್ಟೇ ಕಲಿತಾರೆ. ಸೊ ಅವ್ರ ಬ್ರೈನ್ಗೂ ಸ್ವಲ್ಪ ಕೆಲಸ ಕೊಡಬೇಕು. ಅವರು ಏನೋ ಹೊಸ್ದಾಗಿ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಸಪೋರ್ಟ್ ಮಾಡಬೇಕು, ಇನ್ನೂ ಬೇರೆ ಥರ ಮಾಡು, ಆ ಥರ ನಾವು ಪ್ರೋತ್ಸಾಹ ಕೊಡೋದ್ರಿಂದ ಅವ್ರಿಗೂ ಕೂಡ ಏನೇನಾದರೂ ಹೊಸ್ದಾಗಿ ಮಾಡಬೇಕು, ಅಪ್ರಿಷಿಯೇಟ್ ಮಾಡೋದ್ರಿಂದ ಓಕೆ, ಅಥವಾ ಒಂದು ಚಿಕ್ಕ ಚಾಕ್ಲೇಟ್ಸು ಮತ್ತೊಂದು ಆ ಥರ ಏನೋ ಒಂದು ಅಪ್ರಿಸಿಯೇಷನ್ ಹೇಳೋದ್ರಿಂದ ಅವ್ರಿಗೂ ಒಂದು ಖುಷಿ ಸಿಗುತ್ತೆ. ನಾನು ಏನಾದರೂ ಮಾಡಿದ್ರೆ ಇನ್ನೊಂದೇನಾದರೂ ಚಾಕ್ಲೇಟ್ ಸಿಗ್ಬೋದು, ಅಥವಾ ಇನ್ನೊಂದು ಹೊಸ ಟಾಯ್ ಸಿಗ್ಬೋದು. ಆ ಥರ ಖುಷಿಗೆ ಅವ್ರು ಇನ್ನೂ ಹೊಸ್ದಾಗಿ ಏನೋ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅಲೋ ಯುವರ್ ಬೇಬಿ ಟು ಇಂಟ್ರಾಕ್ಟ್ ವಿತ್ ಅದರ್ ಚೈಲ್ಡ್. ಆದಷ್ಟು ನಿಮ್ಮ ಮಕ್ಕಳನ್ನ ಬೇರೆ ಮಕ್ಕಳ ಜೊತೆ ಆಟ ಆಡೋದಕ್ಕೆ ಬಿಡಿ, ಇಂಟ್ರಾಕ್ಟ್ ಮಾಡೋದಕ್ಕೆ ಬಿಡಿ, ಮಾತಾಡೋದಕ್ಕೆ ಬಿಡಿ. ಹೊರ್ಗಿನ ಪ್ರಪಂಚಕ್ಕೆ ಮಗುನ ಪರಿಚಯ ಮಾಡಿಕೊಡಿ. ಇವಾಗ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಮಗು 3 ಜನ ಇರ್ತಾರೆ. ಅವ್ರಿಗೆ ಇಬ್ಬರ ಜೊತೆನೆ ಮಾತಾಡಿ ಆಟಾಡಿ ಬೇಜಾರಾಗಿರುತ್ತೆ. ಇಬ್ಬರ ಹತ್ರನೇ ಕಲಿಯೋಕ್ಕೆ ಎಷ್ಟು ಅಂತ ಇರುತ್ತೆ. ಹೊರ್ಗಡೆ ಪ್ರಪಂಚಕ್ಕೆ ಹೋದರೆ ಮಗು ಕಲಿಯೋದು ತುಂಬ ಇರುತ್ತೆ ಅಲ್ವಾ. ಸೊ ಆದಷ್ಟು ಮಗುನ ಹೊರ್ಗಡೆ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡಿ. ಅವ್ರ ಏಜ್ ಗ್ರೂಪ್ ಫ್ರೆಂಡ್ಸ್ನ ಪರಿಚಯ ಮಾಡಿಸಿ, ಅವ್ರಗಳ ಜೊತೆ ಆಟ ಆಡೋದಕ್ಕೆ ಬಿಡಿ. ಈ ಥರ ನೀವು ಹೊರ್ಗಿನ ಪ್ರಪಂಚದಕ್ಕೆ ಮಗುನ ಬಿಡೋದ್ರಿಂದ ಆ ಮಕ್ಕಳಿಗೆ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. 4 ಗೋಡೆ ಮಧ್ಯದಲ್ಲಿ ಇದ್ದದಕ್ಕಿಂತ
ಹೊರಗಡೆ ಪಾರ್ಕಲ್ಲೋ ಅಥವಾ ಪಕ್ಕ ನೈಬರ್ ಮನೆಗಳು ಆ ಥರ ಎಲ್ಲ ಬಿಡೋದ್ರಿಂದ ಮಗುಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅದರಿಂದ ಅವರು ಕಲಿಯೋದು ತುಂಬ ಇರುತ್ತೆ. ಮತ್ತು ಅದರಿಂದ ಅವರು ಈಗ ಜನಗಳ ಜೊತೆ ಬೆರೆಯೋ ಮಕ್ಕಳು ಮುಂದೆ ಬರುವಂಥ ಯಾವುದೇ ತೊಂದರೆಗಳು ಬಂದರೂ ಅವ್ರು ಎದುರಿಸೋವಂಥ ಒಂದು ಕೆಪಾಬಿಲಿಟಿ ಮಕ್ಕಳಲ್ಲಿರುತ್ತೆ. ಈಗ ಯಾರೋ ಒಬ್ರು ಈಗ ಮನೆಯಲ್ಲಿ 3-4 ಗೋಡೆ ಮಧ್ಯದಲ್ಲಿರೋಂಥ ಮಕ್ಕಳನ್ನ ಆಲ್ ಆಫ್ ಅ ಸಡನ್ ಆಚೆ ಬಿಟ್ಟು ಕ್ರೌಡ್ ನೋಡಿದ್ರೆ ತುಂಬ ಎದುರು ಬಿಡ್ತಾರೆ. ಸೊ ಮಗುನ ಯಾವತ್ತೂ ಆ ಥರ ಮಾಡಬೇಡಿ. ಆದಷ್ಟು ಜನಗಳ ಜೊತೆ ಬಿಡಿ, ಗುಂಪಲ್ಲಿ ಬಿಡಿ, ಆಟ ಆಡೋದಕ್ಕೆ ಬಿಡಿ, ಒಳ್ಳೊಳ್ಳೆ ಕಾನ್ವರ್ಸೇಷನ್ ನಡೆಯೋ ಥರ ನೋಡ್ಕೊಳ್ಳಿ ಇಬ್ಬರು ಮಕ್ಕಳ ಮಧ್ಯೆ, ಅವ್ರ ಫ್ರೆಂಡ್ಸ್ ಗ್ರೂಪ್ ಮಧ್ಯೆ. ಸೊ ಆದಷ್ಟು ಮಗುನ ಹೊರಗಡೆ ಪ್ರಪಂಚಕ್ಕೆ ಪರಿಚಯ ಮಾಡೋದ್ರಿಂದ ಅವ್ರು ತುಂಬ ಆ್ಯಕ್ಟಿವ್ ಆಗ್ತಾರೆ. ಮತ್ತು ಅವ್ರಿಗೆ ಹೊಸ ಹೊಸ ವಿಷಯಗಳನ್ನ ತಿಳ್ಕೊತಾರೆ. ಅವ್ರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇವಾಗ ನೀವು ಅಬ್ಸರ್ವ್ ಮಾಡ್ಬೋದು, ಕೆಲವೊಂದು ಮಕ್ಕಳು ನೀವು ಹೊರಗಡೆ ಕರ್ಕೊಂಡು ಹೋದಾಗ ಯಾರನ್ನೋ ಒಬ್ರು ನೋಡಿದ್ರೆ ಅವ್ರಿಗೆ ಯಾವ ಕಲರ್ ಬಟ್ಟೆ ಹಾಕಿದ್ರು ಅಂತ ಕೂಡ ಅಬ್ಸರ್ವ್ ಮಾಡಿರ್ತಾರೆ. ಸೊ ಅಷ್ಟು ಅವರು ಅವ್ರು ತುಂಬ ಎಲ್ಲಾನು ಬೇಗ ಅಟ್ರಾಕ್ಟ್ ಮಾಡ್ಕೋತಾರೆ. ಅಷ್ಟೇ ಚೆನ್ನಾಗಿ ಎಲ್ಲನೂ ಅಬ್ಸರ್ವ್ ಕೂಡ ಮಾಡ್ತಾರೆ. ಸೊ ಅದನ್ನು ನೀವು ಎನ್ಕರೇಜ್ ಮಾಡಬೇಕು. ಮಕ್ಕಳನ್ನ ರೆಗ್ಯುಲರ್ ಆಗಿ ಹೊರಗಡೆ ಕರ್ಕೊಂಡು ಹೋಗೋದು, ಪಾರ್ಕಿಗೆ ಕರ್ಕೊಂಡು ಹೋಗೋದು, ಹೊರಗಡೆ ಸುತ್ತಾಡಿಸೋದು, ಆ ಥರ ಮಾಡೋದ್ರಿಂದ ಅವ್ರಿಗೂ ಒಂಥರ ಹೊಸ ಎಕ್ಸ್ಪೋಜರ್ ಸಿಗುತ್ತೆ. ತುಂಬ ಚೆನ್ನಾಗಿ ಅವರ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಾಗತ್ತೆ. ಹೊಸ ವಿಷಯಗಳನ್ನ ತಿಳ್ಕೊತಾರೆ. ಸೊ ಆದಷ್ಟು ಮಕ್ಕಳನ್ನ ಹೊರಗಡೆ ಬಿಡೋದ್ರಿಂದ ಅವರಲ್ಲೂ ಹೊಸತನ ಅಂತ ಬರುತ್ತೆ. ನೆಕ್ಸ್ಟು ಆದಷ್ಟು ನಿಮ್ಮ ಮಗುವಿನ ಕ್ಯೂರಿಯಾಸಿಟಿಗೆ ಸಪೋರ್ಟ್ ಮಾಡಿ. ಮನೆಯಲ್ಲಿ ನೀವು ಕೂಡ ಸಪೋರ್ಟ್ ಮಾಡಬೇಕು. ಈಗ ಅವ್ರ ಕ್ಯೂರಿಯಾಸಿಟಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಏನೋ ಒಂದು ಮಾಡಿದ್ರೆ ಅದು ಹಾಳಾಗುತ್ತೆ ಅಥವಾ ಅದರಿಂದ ನಿಮಗೆ ಕೆಲಸ ಜಾಸ್ತಿ ಆಗುತ್ತೆ, ಆ ಥರದ್ದು ಏನಾದರೂ ಕ್ಯೂರಿಯಾಸಿಟಿ ಇರುತ್ತೆ. ಅಂಥ ಟೈಮಲ್ಲಿ ನೀವು ಸಪೋರ್ಟ್ ಮಾಡೋದಿಲ್ಲ ಅವ್ರಿಗೆ. ಆಲ್ಮೋಸ್ಟ್ ಅವ್ರಿಗೆ ಬೈಯೋದು ಆ ಥರ ಎಲ್ಲ ಮಾಡಿ ಅದ್ಲಸದ್ ಮಾಡೋದ್ರಿಂದ ಸೊ ಅವ್ರೇನು ಮಾಡ್ತಾರೆ, ನೆಕ್ಸ್ಟ್ ಓಕೆ ಬೈತಾರೆ, ಮಾಡಬಾರ್ದು ಅಂತ ಸುಮ್ಮನಾಗ್ಬಿಡ್ತಾರೆ. ಬಟ್ ಅದು ತುಂಬ ತೀರಾ ಡ್ಯಾಮೇಜ್ ಆಗೋ ಅಂಥದ್ದನ್ನು ಬೇಡ. ಈಗ ಕೆಲವೊಂದು ಗಲೀಜ್ ಮಾಡ್ತಾರೆ ಅಂತ ನೀವು ಅವಾಯ್ಡ್ ಮಾಡ್ಬೋದು. ಅಂಥವನ್ನೆಲ್ಲ ಅವ್ರಿಗೆ ಎನ್ಕರೇಜ್ ಮಾಡಿ. ಪರವಾಗಿಲ್ಲ, ಮಕ್ಕಳಿರೋ ಮನೆ ಗಲೀಜಾಗೇ ಇರುತ್ತೆ, ಅದು ಇದು ಚೆಲ್ಲಾಡ್ತಿರೋದು ಅದೆಲ್ಲ ಕಾಮನ್ ಅದು. ಸೊ ಅದನ್ನು ನೀವು ತೀರಾ ಅವಾಯ್ಡ್ ಮಾಡೋದಕ್ಕಾಗಲ್ಲ. ಅವ್ರು ಆಟ ಆಡೋ ಟೈಮಲ್ಲಿ ನಾವು ಎನ್ಕರೇಜ್ ಮಾಡಲೇಬೇಕು. ಸೊ ಅದರಿಂದ ಅವರು ಏನೇನೋ ಹೊಸ್ದಾಗಿ ಕಲಿಯೋಕ್ಕೆ ಟ್ರೈ ಮಾಡ್ತಾರೆ. ಆದಷ್ಟು ಸ್ಕ್ರೀನ್ ಟೈಮ್ನ ರಿಡ್ಯೂಸ್ ಮಾಡಿ. ನೀವೇನೋ ಕೆಲಸ ಮಾಡಬೇಕು ಅಥವಾ ಮನೆ ಕ್ಲೀನ್ ಆಗಿರಬೇಕು ಅಂತನೋ ಅಥವಾ ಅವ್ರು ಊಟ ಮಾಡಬೇಕು ಅಂತನೋ ಫೋನು, ಟಿ ವಿ ಅಥವಾ ವಿಡಿಯೋ ಗೇಮ್ಸ್ ಕೊಡೋದು, ಫೋನಲ್ಲಿ ವಿಡಿಯೋ ಹಾಕ್ಕೊಡೋದು, ಟಿ ವಿನಲ್ಲಿ ಕಾರ್ಟೂನ್ ಹಾಕ್ಕೊಡೋದು, ಆ ಥರ ಮಾಡಬೇಡಿ. ಅದು ಮಾಡೋದ್ರಿಂದ ಮಕ್ಕಳು ಒಂದೇ ಕಡೆ ಇನ್ವಾಲ್ವ್ ಆಗ್ತಾರೆ. ಮತ್ತು ಅವ್ರ ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಗಲ್ಲ, ಬರೀ ಒಂದೇ ಕಡೆ ಇರ್ತಾರೆ. ಈಗ ಯಾರು ಬಂದರೂ ಮಾತಾಡ್ಸಲ್ಲ, ಯಾರು ಬಂದರೂ ಏನೋ ನಿಮ್ಮನ್ನು ಕೂಡ ಅವ್ರು ಮಾತಾಡ್ಸಲ್ಲ ಮನೆಯಲ್ಲಿ ನೀವು ಕರೆದ್ರೂ. ಸೊ ಅಷ್ಟು ಅವ್ರು ಅದರಲ್ಲಿ ಇನ್ವಾಲ್ವ್ ಆಗಿಬಿಡ್ತಾರೆ. ಅದ್ರ ಬದಲು ಆದಷ್ಟು ಬೇರೆ ಥರ ಅವ್ರನ್ನ ಡೈವರ್ಟ್ ಮಾಡಿ, ಬೇರೆ ಏನೋ ಒಂದು ಟಾಯ್ಸ್ನ ಕೊಟ್ಟು ಕೂರಿಸೋದು ಅಥವಾ ಮತ್ತೊಂದೇನೋ ಆ ಥರ ಸಪೋರ್ಟ್ ಮಾಡಿ. ಸ್ಕ್ರೀನ್ ಟೈಮ್ ಅಥವಾ ವಿಡಿಯೋ ಗೇಮು ಅಥವಾ ವೀಡಿಯೋಸ್ನ ತೋರಿಸಿ ಎಂಗೇಜ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಅಂದರೆ ಫಿಸಿಕಲ್ ಆಕ್ಟಿವ್ ಇರೋವಂಥ ಆಟಗಳನ್ನ ಆಡ್ಸೋಕ್ಕೆ ಟ್ರೈ ಮಾಡಿ. ಇದರಿಂದ ಅವರು ತುಂಬ ಸ್ಟ್ರಾಂಗ್ ಆಗ್ತಾರೆ ಮತ್ತು ತುಂಬ ಹೊಸ ಹೊಸ ಸ್ಕಿಲ್ಸ್ನ ಕಲಿತಾರೆ, ತುಂಬ ಇಂಟೆಲಿಜೆಂಟ್ ಆಗ್ತಾರೆ. ಸ್ಕ್ರೀನ್ ಟೈಮ್ನ ಲಿಮಿಟ್ ಮಾಡಿ, ಹ್ಯಾಂಡ್ ಆನ್ ಆಕ್ಟಿವಿಟೀಸ್ ಮೇಲೆ ಫೋಕಸ್ ಮಾಡಿ. ಇದರಿಂದ ಮಗುವಿನ ಡೆವಲಪ್ಮೆಂಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಮಗುವಿನ ಥಿಂಕಿಂಗ್ ಕೆಪಾಸಿಟಿ ಚೆನ್ನಾಗಿರುತ್ತೆ ಮತ್ತು ಕ್ರಿಯೇಟಿವ್ ಸ್ಕಿಲ್ ಡೆವಲಪ್ ಆಗುತ್ತೆ. ಸೊ ಆದಷ್ಟು ಸ್ಕ್ರೀನ್ ಟೈಮ್ನ ಅವಾಯ್ಡ್ ಮಾಡಿ. ಅಫ್ಕೋರ್ಸ್ ನಾವು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಇದ್ದೀವಿ, ಕಾಂಪಿಟೇಟಿವ್ ಜಗತ್ತಿನಲ್ಲಿ ಬದುಕ್ತಾ ಇದ್ದೀವಿ ಅಂತ ಅಂದಾಗ ಮೆಂಟಲಿ, ಫಿಸಿಕಲಿ ಮತ್ತು ಸೋಷಲಿ ಅಪ್ಡೇಟ್ ಆಗೋದು ತುಂಬಾ ಮುಖ್ಯ ಆಗಿರುತ್ತೆ. ಇವತ್ತಿನ ಮಕ್ಕಳು ಎಲ್ಲರೂ ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ, ಸ್ಮಾರ್ಟ್ ಆಗಿರ್ತಾರೆ. ಬಟ್ ಆ್ಯಸ್ ಎ ಪೇರೆಂಟ್ಸ್ ನಮ್ಮ ಡ್ಯೂಟಿ ಏನು ಅಂತ ಅಂದರೆ ಅದು ಪಾಸಿಟಿವ್ ವೇನಲ್ಲಿದೆಯಾ ಅಂತ ತಿಳ್ಕೋಬೇಕು. ಮತ್ತು ನಾವೇನೇ ಅವರ ಇಂಟೆಲಿಜೆನ್ಸ್ ಆಗಿರ್ಬೋದು ಅಥವಾ ಸ್ಮಾರ್ಟ್ನೆಸ್ ಆಗಿರ್ಬೋದು ಪಾಸಿಟಿವ್ ವೇನಲ್ಲಿ ತೊಗೊಂಡೋಗೋದಷ್ಟೇ ನಮ್ಮ ಉದ್ದೇಶ ಆಗಿರಬೇಕು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.